ರೀ ಡಾಕ್ಟರ್ ಶಾಪಿಂದ ಬಂದ್ಮೇಲೆ ಖುಷಿಯಾಗಿರ್ಬೇಕು. ಯಾಕೆ ಈಗ ಒದ್ದಾಡ್ತಾ ಇದ್ದೀರಾ? ಏನು ಹೇಳಿದ್ರು ಡಾಕ್ಟರು? ಶಿಲ್ಪ, ಡಾಕ್ಟರ್ ಹೇಳಿದ್ ನೀನೇ ಕೇಳಿದ ತಾನೆ. 5 ವರ್ಷದಿಂದ ನನ್ನ ಆರೋಗ್ಯದಲ್ಲಿ ಬದಲಾವಣೆ ಕಾಣ್ತಾ ಇದೆ ಅಂತ. ವಯಸ್ಸಾದಂತೆಲ್ಲ ಬದಲಾವಣೆಗಳು ಆಗುತ್ತಪ್ಪ. ನೀವೆಲ್ಲದರಲ್ಲೂ ಲೇಟು. ಮದುವೆ ಆಗಿ 5 ವರ್ಷ ಆಯ್ತು. ನಿನ್ನ ಕಟ್ಕೊಳಕ್ಕೆ ಮುಂಚೆ ನಾನು ಆರೋಗ್ಯವಾಗೇ ಇದ್ದೆ. ಅಂದ್ರೆ ನಾನು ಬಂದು ನಿಮ್ಮ ಆರೋಗ್ಯ ಕೆಡಿಸಿದ್ನಾ? ಲೇ, ಮದುವೆಗೆ ಮುಂಚೆ ನಿನ್ನ ನೋಡಿದಾಗ ನನ್ನ ಹಾರ್ಟ್ ಬಿಟ್ಟು ಜಾಸ್ತಿ ಆಗ್ತಾ ಇತ್ತು ಕಣೆ. ರೀ, ಲವ್ ಶುರು ಆದಾಗ ಬೀಟು ಜಾಸ್ತಿ ಹೀಟು ಜಾಸ್ತಿ ಆಗುತ್ತಪ್ಪ. ಹನಿಮೂನಲ್ಲಿ ಏರಿತ್ತು ವಿಪರೀತ BP. ನನಗೂ BP ಏರಿತ್ತು, ಆದರೆ ಪಾಪ ಬೇಕಿತ್ತು. ಆಮೇಲೆ ಡಾಕ್ಟರ್ ಹೇಳಿದ್ರು ನನಗೆ BP ಏರ್ತಾ ಇದೆ, ಆಮೇಲೆ ಶುಗರ್ ಜಾಸ್ತಿ ಏರ್ತಾ ಇದೆ ಅಂತ. ರೀ, ಅದ್ರ ಪಾಡಿಗೆ ಅದು ಏರ್ಕೊಂಡಿರುತ್ತೆ. ನೀವ್ಯಾಕೆ ಒದ್ದಾಡೋದು? ಶಿಲ್ಪ, ನಾನು ನೇರವಾಗಿ ಟಾಪಿಕ್ ಬಂದ್ಬಿಡ್ತೀನಿ. ನಂಗೆ ಮಗು ಬೇಕು ಅಂತ 1 ವರ್ಷ ಮುಂದಕ್ಕೆ ಹಾಕಿದ್ವಿ, ಕರೆಕ್ಟಾ? ಈಗ ನಾವು ಮಗು ಮಾಡ್ಕೊಳ್ಳೋದು ಯಾವಾಗ? ರೀ, ಮದ್ವೆ ಆದ 4ನೇ ವರ್ಷನೇ ನಾನು ರೆಡಿ ಇದ್ದೆ. ನೀವೇ ತಾನೇ ಮುಂದಿನ ವರ್ಷ ತೊಟ್ಲು ಕಟ್ಟೋಣ ಅಂತ ಹೇಳಿದ್ದು. ತೊಟ್ಲು ಕಟ್ಟೋದಕ್ಕೆ ತೊಟ್ಲು ಬೇಕು, ಹಗ್ಗ ಬೇಕು, ಅದೆಲ್ಲ ಹೊಂದ್ಸ್ಕೋಬೇಕಲ್ವಾ? ರೀ, ಮದ್ವೆ ಆದವರೆಲ್ಲ ತೊಟ್ಲು ಹಗ್ಗನ ಬೆಡ್ರೂಮ್ ಅಲ್ಲಿ ತಂದಿಟ್ಕೊಂಡು ಲವ್ ಶುರು ಮಾಡಲ್ಲ. ಹಂಗಲ್ಲ ಮಾಯಿ, ನಾವು ಮಗು ಮಾಡ್ಕೋಬೇಕಂದ್ರೆ ಅದಕ್ಕೊಂದು ಸಿದ್ಧತೆ ಬೇಕಲ್ವಾ? ಅದೊಂದು ಗಾದೆ ಇದೆ ನೋಡಿ, ಕೂಸು ಹುಟ್ಟು ಮುಂಚೆ ಕುಲಾವೆ ಹೊಲಿಸಿದ್ರು ಅಂತ. ಲೇ, ಈ ಕಾಲದಲ್ಲಿ ಒಂದು ಮಗುನ ಸಾಕೋದು ಎಷ್ಟು ಕಷ್ಟ ಇದೆ ಗೊತ್ತೇನೆ? ಏನಷ್ಟು ಮಹಾ ಖರ್ಚ, ಒಂದು ಚಿಕ್ಕ ಕೂಸಿದ್ದು 1 ಲೋಟ ಹಾಲು ಅಷ್ಟೇ, ಅದು ನಾನೇ ಕೊಡ್ತೀನಿ. ಶಿಲ್ಪ, ಏನೇ ಹಿಂಗೆ ಹೇಳ್ತಾ ಇದೆಯಾ? ಲೇ, ಒಂದು ಮಗು ಖರ್ಚು ಎಲ್ಲಿಂದ ಶುರು ಆಗುತ್ತೆ ಗೊತ್ತಾ? ಒಂದು ಡೆಲಿವರಿ ಖರ್ಚಿಗೆ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನೀವೇ ಹೇಳಿದ್ರಲ್ಲ ಮೊದಲನೇ ಡೆಲಿವರಿ ನಮ್ಮ ತವರ್ ಮನೆ ಕಡೆಯವ್ರದ್ದು ಅಂತ. ಅವ್ರೇನು ಡೆಲಿವರಿ ಮಾಡಿಸ್ಬಿಡ್ತಾರೆ. ಆಮೇಲೆ ಬಾಣಂತಿ ಮಗು ನೋಡ್ಕೊಳ್ಳೋದಕ್ಕೆ ನಾನು ಒಂದು ಕೆಲಸ ನೋಡಬೇಕು. ಆಮೇಲೆ 1 ವರ್ಷ ಪೂರ್ತಿ ನೀನು ಕೆಲಸ ಮಾಡಲ್ಲ ನೀನು. ಹೌದು, ಬಾಣ್ತಿ ಆದ್ಮೇಲೆ ಕೆಲಸ ಎಲ್ಲ ಮಾಡಕ್ಕಾಗಲ್ಲಪ್ಪ, ಸುಸ್ತಾಗುತ್ತೆ. ನೀನು ಬಾಣಂತಿ, ಆಮೇಲೆ ನಾನು ಬಾಣಂತ. ಫೈನಾನ್ಷಿಯಲ್ ಖರ್ಚು ಯಾರು ನೋಡ್ಕೊಂತಾರಮ್ಮ? ಅದಕ್ಕೆ 1 ವರ್ಷ ಮುಂದಕ್ಕೆ ಹಾಕ್ದೆ ನಾನು. 4ನೇ ವರ್ಷ ಏನಾಯ್ತು? 4ನೇ ವರ್ಷ ಏನಾಯ್ತು, ಒಂದು ಫಾರಿನ್ ಟ್ರಿಪ್ ಹೋದ್ವಿ, ದುಡ್ಡೆಲ್ಲ ಅಲ್ಲಿ ಖರ್ಚಾಗೋಯ್ತು. ಅದಕ್ಕೆ 1 ವರ್ಷ ಮುಂದಕ್ಕೆ ಹೋಗ್ಬಿಡ್ತಪ್ಪ. ನಿಮ್ದು ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ನೋಡೋ ನಂಗೆ ಸಿಟ್ಟಂತೂ ತರಿಸ್ಬೇಡ ನೀನು. ರೀ, ನಿಮ್ಗೆ BP ಶುಗರ್ ಜಾಸ್ತಿ ಆಗ್ತಿದೆ ಅಂತ ನನ್ನ ಮೇಲೆ ಕೂಗಾಡ್ತಿದ್ದೀರಾ. ಲೇ, ಮಗು ಮಾಡ್ಕೊಳ್ಳೋ ಸುಲಭ, ಆಮೇಲಿಂದ ಇರೋದು ಕತೆ. ಏನ್ ಕತೆ ಆಮೇಲೆ? ಅದನ್ನ ಸ್ಕೂಲ್ಗೆ ಸೇರಿಸ್ಬೇಕು, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗತ್ತೆ. ರೀ, ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ರೆ ಸಾಕು, ಬುಕ್ಸು ಯೂನಿಫಾರ್ಮ್ ಎಲ್ಲ ಅವರೇ ಕೊಡ್ತಾರಪ್ಪ. ಇಲ್ಲ ಅಲ್ಲ ಕಣೆ, ಬೇರೆಯವ್ರ ಮಕ್ಕಳೆಲ್ಲ ಕಾನ್ವೆಂಟ್ ಸ್ಕೂಲ್ ಸೇರಿರ್ತಾರೆ, ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಸೇರಿದ್ರೆ ಏನು ಚೆನ್ನಾಗಿರುತ್ತೆ? ರೀ, ಪ್ರೈಮರಿಯಲ್ಲಿ ಎಲ್ಲಿ ಸೇರಿಸಿದ್ರು ಒಂದೇ, ಹೈಸ್ಕೂಲ್ ಬಂದ್ಮೇಲೆ ಸರಿಯಾದ ಶಾಲೆಗೆ ಹೋಗಿ ಸೇರಿಸ್ಬಿಡೋಣ. ಹಂಗಂತ್ಯಾ? ಶಿಲ್ಪ, ನೀನು ನನ್ನ ಕಣ್ಣು ತೆರೆಸ್ಬಿಟ್ಟೆ ಕಣೆ. ಐ ಆಮ್ ವೆರಿ ಸೋ ಹ್ಯಾಪಿ. ವೈ ಸೋ ಹ್ಯಾಪಿ? ನಡಿ ಹೋಗೋಣ. ಯಾಕೆ? ನೀನೇ ಕೇಳ್ದಲ್ಲ, ಇವತ್ತೇ ತೋಟ್ಲು ತೂಗಿಸ್ಬೋದು. ನಡಿ. ಎಲ್ಲಿಗೆ? ಬೆಡ್ರೂಮ್ಗೆ. ಟ್ರೆಂಡಿಂಗ್ ಸೂಪರ್ ಸ್ಟಾರ್